ನಮಸ್ತೆ. ಶಾವಿಗೆ ಉಪ್ಪಿಟ್ಟು ಮಾಡೋಣ, ಬನ್ನಿ ಹೇಗೆ ಮಾಡೋದು ನೋಡೋಣ. ನೀರನ್ನ ಬಿಸಿಗಿಟ್ಟು ಕುದಿಬೇಕಾದ್ರೆ ಅನಿಲ್ ಶಾವಿಗೆಯನ್ನು ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋಬೇಕಾಗತ್ತೆ. ಅದು ಬೆಂದ ಮೇಲೆ ಫಿಲ್ಟರ್ ಮಾಡಿಕೊಂಡು ಸಪ್ರೇಟ್ ಇಟ್ಕೋಬೇಕು. ನಂತರ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ, ನಂತರ ಸಾಸಿವೆ, ಜೀರಿಗೆ, ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು. ಅದಾದ ನಂತರ ಸ್ವಲ್ಪ ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ. ನಂತರ ಕ್ಯಾರೆಟು, ಸ್ವಲ್ಪ ಬೀನ್ಸು, ನಂತರ ಸ್ವಲ್ಪ ಬಟಾಣಿ, ಅದು ಹಸಿ ಬಟಾಣಿ. ಅರಿಶಿಣದ ಪುಡಿ ಸ್ವಲ್ಪ, ನಂತರ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಕಲಿಸುವಂಥ ಗೊಜ್ಜು ಮತ್ತು ಶಾವಿಗೆ ಎರಡು ರೆಡಿ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೋಣ. ನಂತರ ಸ್ವಲ್ಪ ನಿಂಬೆಹಣ್ಣನ್ನು ಹಾಕೋಬೇಕಾಗುತ್ತೆ. ಎಷ್ಟು ಹುಡಿ ಬೇಕಾಗುತ್ತೋ ಅಷ್ಟು. ನಂತರ ಅದಕ್ಕೆ ಶಾವಿಗೆನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ವಾವ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.